ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾರ್ತೀಕ ಮಾಸ ಕಳೆದ ನಂತರ ಏನೆಲ್ಲ ಸಂದೇಶ ಕೊಡ್ತಾ ಇದೆ. ಬಹುಶಃ ಕಾರ್ತಿಕ ಮಾಸದಲ್ಲಿ ನೀವು ಬಹಳಷ್ಟು ಜಪತಪಗಳು, ಹೋಮ ಹವನಗಳು, ಕಾರ್ತಿಕ ಮಾಸದಲ್ಲಿ ಆದಂಥದ್ದೇ ವ್ರತಗಳಾಗಿರಬಹುದು, ಬಹಳಷ್ಟು ದೈವಿಕವಾಗಿ ಪೂಜೆ ನಡೆಸುವಂಥದ್ದು. ಕೆಲವ್ರ ಮನೆಯಲ್ಲಿ ನಾನ್ ವೆಜ್ಗಳನ್ನೇ ತ್ಯಜಿಸಿ ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡಿರ್ತೀರಿ. ಈ ಕಾರ್ತಿಕ ಮಾಸ ಕಳೆದ ನಂತರದ ಭವಿಷ್ಯ ಹೇಗಿದೆ, ಯಾವೆಲ್ಲ ಏನು ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೆಯ ವಿಚಾರಗಳು ಬರುವಂಥದ್ದಿದೆ, ಹಾಗೆ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಆಗುತ್ತೆ ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ನೋಡೋಣ. ಯಾರೆಲ್ಲ ಈಶ್ವರನ ಬಹಳಷ್ಟು ಭಕ್ತರಿದ್ದೀರಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಆಗಿರ್ಬೋದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಈ ರೀಡಿಂಗ್ನ ಯಾವತ್ತು ಎಲ್ಲಿಂದ ನೋಡ್ತೀರಾ ಅಲ್ಲಿಂದ 3 ತಿಂಗಳು ರೆಸೊನೇಟ್ ಆಗಿರುತ್ತೆ. ಕಾರ್ತಿಕ ಮಾಸ ಕಳೆದ ನಂತರ ಅಂತ ಯಾಕೆ ಪರ್ಫೆಕ್ಟಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಮಾಸಗಳಲ್ಲಿ ನೀವು ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತೀರಿ. ಸೊ ಇಲ್ಲಿ ಏನಾಗುತ್ತೆ, ಮಾಸ ಕಳೆದ ನಂತರದ್ದು ಭವಿಷ್ಯ ಬಂದಿರುತ್ತೆ. ನಂತರದಲ್ಲಿ ಯಾರು ಯಾವಾಗ ಈ ಕಾರ್ಡ್ ರೀಡಿಂಗ್ನ ನೋಡ್ತಾರೆ ಆಗ ಅವರ ಎನರ್ಜಿ ಯಾವ ರೀತಿ ಇರುತ್ತೆ ಅದು ಕೂಡ ಇಲ್ಲಿ ತಿಳಿಸ್ತಾ ಹೋಗುತ್ತೆ ಅಂತ ಹೇಳಬಹುದು. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೈವ ದೇವರು, ಅದು ಯಾರೇ ಆಗಿದ್ರು ಸರಿಯೇ, ಈಶ್ವರ ಆಗಿರಬಹುದು ಅಥವಾ ತಿರುಪತಿ ತಿಮ್ಮಪ್ಪ ಆಗಿರಬಹುದು, ಯಾವುದೇ ದೈವನ ನೀವು ಬಹಳಷ್ಟು ನಂಬಿದ್ದೀರಲ್ಲ, ಆ ದೈವದ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಾರ್ತಿಕ ಮಾಸ ಕಳೆದ ನಂತರ ಏನೆಲ್ಲ ವಿಚಾರಗಳು, ಯಾವೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ಪ್ರಕೃತಿ ಯಾವ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ, ನಿಮ್ಮ ಎನರ್ಜಿ ಹೇಗಿದೆ, ನೀವು ಯಾವ ವಿಚಾರದಲ್ಲಿ ಎಚ್ಚರಿಸ್ಕೊಳ್ಬೇಕು ಅನ್ನುವಂತಹ ವಿಚಾರಗಳು ಇವತ್ತು ನಾನು ನನ್ನ ರೀಡಿಂಗ್ನಲ್ಲಿ ತಿಳಿಸ್ತಾ ಹೋಗ್ತೀನಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಗ್ರೀನ್ ಜೇಡ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಕಾರ್ತೀಕ ಮಾಸದ ಭವಿಷ್ಯ ಹೇಗಿದೆ, ಯಾವೆಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಯಾವ ಸಂದೇಶ ನೀವು ನಂಬುವಂತಹ ಭಗವಂತ ಈ ಕಾರ್ಡ್ ರೀಡಿಂಗ್ನಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾನೆ, ಆ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಕಾರ್ಡ್ ರೀಡಿಂಗ್ನ ನೋಡ್ತಾ ಹೋಗಿ. ಬಹಳಷ್ಟು ನಂಬಿದಂತಹ ವ್ಯಕ್ತಿಗಳು, ಬಹಳಷ್ಟು ಆಸೆ ಕನಸು ಕಟ್ಟಿದ್ದಂತಹ ವ್ಯಕ್ತಿಗಳಾಗಿರ್ಬೋದು. ಹಾಗೆ ಇಲ್ಲಿ ನಾನು ಈ ಸಮಯ ಯಾರಾದರೂ ಯಾವುದಾದ್ರೂ ಒಂದು ವಿಚಾರದಲ್ಲಿ ಬಹಳಷ್ಟು ನಂಬಿದ್ರಿ ಅಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆನ ನಾನು ಬಹಳಷ್ಟು ಹೆಚ್ಚಾಗಿ ನೋಡ್ತಾ ಇದ್ದೀನಿ. ಈ ಕಾರ್ತಿಕ ಮಾಸ ಕಳೆದ ನಂತರ ಬಹಳಷ್ಟು ಜನಗಳ ಲೈಫಲ್ಲಿ ಏನಾಗ್ತಾ ಇದೆ, ಈ ಕಾರ್ಡ್ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ರ ಜನಗಳ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ವಿಶ್ವಾಸದಿಂದ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಂಥವ್ರು ಅಥವಾ ಬಹಳಷ್ಟು ನಂಬಿಸಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥವ್ರು, ಅಂಥ ವ್ಯಕ್ತಿಗಳ ವಿಚಾರದಲ್ಲಿ ನೀವು ಬಹಳಷ್ಟು ಕನಸುಗಳನ್ನೇನಾದರೂ ಕಟ್ಟಿದರೆ, ಬಹಳಷ್ಟು ವಿಶ್ವಾಸಗಳನ್ನೇನಾದರೂ ಇಟ್ಟಿದ್ರೆ ಅದಕ್ಕೆ ನಂಬಿಕೆ ದ್ರೋಹ ಮಾಡಿ ಹೋಗುವಂತಹ ಸಾಧ್ಯತೆ ಇದೆ. ಅಂಥ ವ್ಯಕ್ತಿಗಳ ನಿಜ ಬಣ್ಣಗಳು ಕೂಡ ತಿಳಿಯುವಂಥದ್ದಿದೆ. ಆ ಸಮಯದಲ್ಲಿ ನಿಮ್ಗೊಂದಷ್ಟು ಗೊಂದಲಗಳಾಗಿರಬಹುದು, ಮಾನಸಿಕ ಹಿಂಸೆ ಆಗಿರಬಹುದು, ಒಂದು ರೀತಿ ದುಃಖಗಳಾಗಿರಬಹುದು, ಒಂದು ರೀತಿ ಶಾಕ್ನ ವಾತಾವರಣ ಆಗಿರಬಹುದು. ಆ ಸಮಯನೇ ಸರಿ ಇಲ್ದಿರುವಂತಹ ಸಮಯ ಅನಿಸಬಹುದು. ಬಟ್ ಆದರೆ ನಿಮ್ಮ ಲೈಫಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇರೋದನ್ನ ಬಿಟ್ಟು ಇಲ್ಲದೆ ಇರೋದ್ರ ಕಡೆ ಗಮನ ಜಾಸ್ತಿ ನಿಮಗೆ. ಇಲ್ಲಿ ಇಂಥ ವ್ಯಕ್ತಿ, ಇಂಥ ಕಳ್ಳರುಗಳನ್ನೇ ನೀವು ನಂಬುವಂಥದ್ದು ಜಾಸ್ತಿ. ಇಂಥ ಫ್ಲರ್ಟ್ ಮಾಡುವಂತಹ ವ್ಯಕ್ತಿ ಅಂತ ಹೇಳಿ ನಿಮ್ಮ ಗಡ್ಸ್ ತುಂಬ ಚೆನ್ನಾಗಿ ಹೇಳಿರುತ್ತೆ. ಬೇರೆಯವರು ಕೂಡ ನಿಮಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಬಟ್ ಆದರೂ ಅಧಿಕ ಪ್ರಸಂಗಿತನದಿಂದ ಬಹಳಷ್ಟು ನಿಮಗೆ ನಿಮ್ಮ ಬುದ್ಧಿ ಮೇಲೆ ಬಹಳಷ್ಟು ಇದಲ್ಲ, ಬಹಳಷ್ಟು ನಂಬಿಕೆ ಜಾಸ್ತಿ. ಏನೇ ಪ್ರಕೃತಿ ಒಂದು ಸಂದೇಶ ಕೊಡ್ತಾ ಇದ್ರು, ಏನೇ ನಿಮ್ಮ ಆತ್ಮ ಕೂಡ ನಿಮಗೆ, ನಿಮ್ಮ ಗಟ್ಸ್ ಏನಿದೆಯಲ್ಲ, ನಾಭಿ, ನಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ, ನಮ್ಮ ಹೊಟ್ಟೆ ಯಾವಾಗಲೂ ಹೇಳ್ತಾ ಇರುತ್ತೆ. ನಮ್ಮ ಹೊಟ್ಟೆ ಹೆಂಗೆ ಅಂತ ಹೇಳಿದ್ರೆ ಅದು ಎಷ್ಟು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹ, ಅದಕ್ಕೆ ದೇಹ ದೇಗುಲ ಅಂತ ಕರೆಯೋದು. ನಮ್ಮ ದೇಹ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರೋ ಒಬ್ರು ಕಳ್ಕಳ್ದಂಗೆ ವರ್ತನೆ ಮಾಡ್ತಾ ಇದ್ದಾರೆ, ಯಾರೋ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂದ ತಕ್ಷಣ ನಿಮ್ಮ ಗಟ್ಸೇ ಹೇಳುತ್ತೆ, ನಿಮ್ಮ ಹೊಟ್ಟೆನೇ ಹೇಳುತ್ತೆ. ಅಲ್ಲಿ ಒಂಥರ ಬಟರ್ಫ್ಲೈ ರೀತಿಯಲ್ಲಿ ಗುಡುಗುಡು ಅನ್ನೋ ಅಂಥದ್ದು, ಈ ರೀತಿಯಲ್ಲಿ ಆಗುವಂಥದ್ದು. ಬಟ್ ನಿಮ್ಮ ಲೈಫಲ್ಲಿ ಏನು ಗೊತ್ತಾ,
ಈ ಕಳೆದು ಹೋಗಿರೋವಂಥದ್ದು ಅಥವಾ ಬಿಟ್ಟು ಹೋದಂತಹ ವ್ಯಕ್ತಿಗಳ ಗಮನ ಹೆಚ್ಚು ನಿಮಗೆ. ಬಟ್ ಆದರೆ ನಿಮ್ಮದೇ ಆದಂಥ ಜೀವನದಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಬಹಳಷ್ಟು ಏನು ನಿಮ್ಮ ಲೈಫಲ್ಲಿ ಬಹಳಷ್ಟು ದೇವರೇ ಭಗವಂತನೇ ನಿಮಗೆ ಒಂದಷ್ಟು ಸಾತಾಗಿ ನಿಂತಿದ್ದಾನೆ. ಬಟ್ ಆದರೂ ಇರೋದನ್ನೇ ಬಿಟ್ಟು ಇಲ್ಲದೇ ಇರೋದ್ರ ಕಡೆ ಗಮನ ಮಾಡಿಕೊಂಡು ನಿಮಗೆ ನೀವೇ ಸಫಕೇಟ್ ಫೀಲ್ ಮಾಡ್ಕೊಳ್ತಾ ಇದ್ದೀರಿ ಅಂತಲೇ ಹೇಳಬಹುದು. ಉಸಿರುಗಟ್ಟಿಸುವ ರೀತಿಯಲ್ಲಿ ಇರುವಂಥದ್ದು. ಈಗ ನಿಮ್ಮ ಲೈಫಲ್ಲಿ ನಿಮ್ಮ ಸುತ್ತನೇ ನೀವು ನೋಡಿ ಎಷ್ಟು ಚೆನ್ನಾಗಿದೆ, ನಿಮ್ಮ ವಾತಾವರಣ ಎಷ್ಟು ಚೆನ್ನಾಗಿದೆ, ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ, ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳುಗಳಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣ ತಮ್ಮ, ಅಕ್ಕ ತಂಗಿ, ಹಸ್ಬೆಂಡ್ ವೈಫ್ ಯಾರೇ ಆಗಿರಬಹುದು, ಎಷ್ಟು ಚೆನ್ನಾಗಿದೆ ನಿಮ್ಮ ವಾತಾವರಣ ಅಂತ ಹೇಳಿದ್ರೆ ಆ ವಾತಾವರಣನ ಬಿಟ್ಟು ಇದ್ಯಾವುದೋ ನಮ್ದಂತಹ ವ್ಯಕ್ತಿಗಳು ಏನೋ ಮೋಸ ಮಾಡಿ ಹೋದಿದ ತಕ್ಷಣನೇ ತಲೆ ಮೇಲೆ ಭಾರ ಎತ್ಕೊಂಡು ಬಿದ್ದಂತಹ ರೀತಿಯಲ್ಲಿ ನಿಮಗೆ ನೀವು ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ನಿಮ್ಮ ಕೆಲವ್ರ ಲೈಫಲ್ಲಿ ಆರೋಗ್ಯದ ಸಮಸ್ಯೆ ಇರೋದಿಲ್ಲ, ಏನೂ ಇರೋದಿಲ್ಲ, ನಿಮಗೆ ನೀವೇ ಸ್ಟ್ರೆಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀರಿ, ಬಹಳಷ್ಟು ಮಾನಸಿಕವಾಗಿ ಖಿನ್ನತೆಗೊಳಗಾಗುವಂಥದ್ದು, ಪದೇ ಪದೇ ಆಗೋಗಿರೋ ವಿಚಾರಗಳನ್ನೇ ಮೆಲ್ಕಿ ನಿಮ್ಮ ಬರುವಂತಹ ಯೋಗಗಳನ್ನ ಕಳ್ಕೊಳ್ಳುವಂಥದ್ದು. ಇಲ್ಲಿ ಏನಾಗ್ತಿದೆ, 3 ಕಪ್ಸ್ ಇದೆ, ನಿಮ್ಮನ್ನ ಕೆಡಕು ಬಯಸಿದಂತಹ ವ್ಯಕ್ತಿಗಳು ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ಯಾಕೆ ನಿಮ್ಮ ಗಮನ ಅದೇ ಕಡೆ ಹೋಗ್ತಾ ಇರತ್ತೆ ಗೊತ್ತಿಲ್ಲ. ಅವರು ನಾನು ಅದನ್ನ ತಗೊಂಡೆ, ಇವ್ರ ಕಣ್ಣು ಬಿತ್ತಾ, ಅವ್ರ ಜಲಸಿ ಆಯ್ತಾ, ಅವ್ರ ಕಣ್ಣು ಹಾಕ್ಬಿಡ್ತಾರೆ, ಇವ್ರಿಗೆ ಇದಾಕ್ಬಿಡ್ತಾರೆ, ಮಗದೊಂದು ಇದನ್ನೆಲ್ಲ ನಿಮಗೆ ನೀವೇ ಮಾಡ್ಕೊಳ್ಳುವಂಥದ್ದು. ಶತ್ರುಗಳ ವಿಚಾರವಾಗಿ ನೀವು ಯಾಕೆ ಥಿಂಕ್ ಮಾಡ್ತೀರಿ? ಹೌದು, ಅವ್ರು ನಿಮ್ಗೆ ಏನೋ ಯಾವುದೋ ದಿನಗಳಲ್ಲಿ ಯಾವುದೋ ತಿಂಗಳುಗಳಲ್ಲಿ ನಿಮಗೆ ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಹೌದು ಆಗಿತ್ತು ಆ ಥರ. ಬಟ್ ಈಗ ಯಾಕೆ ನೀವು ಮೆಲ್ಕಾಕಿ ಅದನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ? ನಿಮ್ಮ ಬರೋವಂಥ ಯೋಗಗಳನ್ನು ಯಾಕೆ ಇದು ಮಾಡ್ತೀರಿ? ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಂಥ ಯೋಚನೆಗಳು, ಬಿಟ್ಟೋದಂತಹ ವ್ಯಕ್ತಿಗಳು, ಎಮೋಷನ್ಸ್ಗಳು, ಪದೇ ಪದೇ ಅಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಬೇಕಾಗತ್ತೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೊಸ ಐಡಿಯಾ, ಹೊಸ ಅಧ್ಯಾಯ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾ ಇದೆ ಅಂತೇಳಿ. ಬಹುಶಃ ಕೆಲವ್ರಿಗೆ ಬಿಸ್ನೆಸ್, ಯಾಕೆಂದರೆ ಏಸ್ ಆಫ್ ಸ್ವಾರ್ಡ್ಸ್ ಪಕ್ಕದಲ್ಲೇ ಪೇಜ್ ಆಫ್ ವಾಂಡ್ಸ್ ಇರೋದ್ರಿಂದ ಹೊಸ ಅಧ್ಯಾಯ, ಹೊಸ ಕೆಲಸದ ಶುರುವಾತ್ ಮಾಡಬೇಕು ಅಂತನೋ, ಅಥವಾ ಹೊಸ ಮನೆಯ ವಿಚಾರವಾಗಿ ಯೋಚನೆ ಮಾಡಬೇಕು ಅಂತನೋ, ಹೊಸ ಬಟ್ಟೆ ವ್ಯಾಪಾರ ಆಗಿರ್ಬೋದು, ಬಟ್ಟೆ ಖರೀದಿ ಆಗಿರಬಹುದು, ಯಾವುದೇ ಒಂದು ಕೆಲಸದ ವಿಚಾರದಲ್ಲಿ ಹೊಸ ಮೈಂಡ್ ಸೆಟ್ನ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಯಾವುದಾದ್ರೂ ಒಂದು ವಿಚಾರಗಳನ್ನು ಮೆಲ್ಕು ಹಾಕಬೇಕಾಗತ್ತೆ, ಥಿಂಕ್ ಮಾಡಬೇಕಾಗತ್ತೆ, ಅದ್ರ ವಿಚಾರವಾಗಿ ಮುಂದುವರಿಬೇಕಾಗತ್ತೆ. ಆದರೆ ಏನಾಗ್ತಿದೆ, ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಕೆಲಸಗಳಲ್ಲೂ ಕೂಡ ನಿಮ್ಮ ಮೈಂಡ್ ಫಿಕಲ್ ಮೈಂಡ್ ಮಾಡ್ಕೊಳ್ಳುವಂಥದ್ದು, ಆ ಕಡೆ ಈ ಕಡೆ ಎರಡೂ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು, ಇದನ್ನ ಮಾಡ್ಲಾ ಅನ್ನುವಂತಹ ಗೊಂದಲಕ್ಕೆ ನಿಮಗೆ ನೀವು ಈಡಾಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಬಹಳಷ್ಟು ಹಿರಿತವಾಗಿ ಮಾತನಾಡುವಂಥದ್ದು ಅಥವಾ ಸಿಟ್ಟಾಗುವಂಥದ್ದು, ಏಕೆಂದರೆ ಇಲ್ಲಿ ಯಾವುದೋ ಒಂದು ಸ್ಟ್ರೆಸ್ಗಳನ್ನು ತೊಗೊಂಡು ಬರುವಂಥದ್ದು, ಮನೆಗಳಲ್ಲಿ ಹಾಕುವಂಥದ್ದು, ಅಥವಾ ಯಾವುದೋ ಸ್ಟ್ರೆಸ್ ತೊಗೊಂಡು ಇನ್ಯಾರಿಗೋ ಏನೋ ಹೇಳಿಬಿಡೋದು, ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನಿಮಗೆ ನೀವೇ ಒಂದು ಒಳ್ಳೆಯ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗೆ ಯಾವುದಾದ್ರೂ ಬಹಳಷ್ಟು ಎತ್ತರಕ್ಕೆ ಒಂದು ಸ್ಥಾನಕ್ಕೆ ಬಂದಿರ್ತೀರಿ, ಅದು ಕೂಡ ಬ್ರೇಕ್ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ತುಂಬ ಒಳ್ಳೇದಿದೆ, ಅಥವಾ ಏನೋ ಯಾವುದೋ ಒಂದು ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಏನಾದರೂ ಆಗಿಬಿಟ್ರೆ ಅದನ್ನೇ ಡ್ರ್ಯಾಗ್ ಮಾಡಿಕೊಂಡು ನೀವೇನು ಮಾಡ್ತೀರಿ, ಆ ಕೋಪಗಳನ್ನು ಬೇರೆ ರೀತಿ ರಿಯಾಕ್ಟ್ ಮಾಡೋದು. ಅದಕ್ಕೆ ನಾನು ಇಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡುವಂಥದ್ದು, ಸರಿಯಾಗಿ ಊಟ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೊಸ ಐಡಿಯಾ, ಹೊಸ ಯೋಚನೆಗಳು, ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ಟು, ಹೊಸತ ರೀತಿಯಲ್ಲಿ ಒಂದಷ್ಟು ನೀವೇ ಟೈಮ್ ಟೇಬಲ್ ಹಾಕುವಂತಹ ಸಾಧ್ಯತೆ ಇದೆ. ಈ ಏನು ನಮ್ಮ ಕಾರ್ತಿಕ ಮಾಸ ಕಳೆದ ನಂತರದಲ್ಲಿ ನೀವು ಬಹಳಷ್ಟು ಚೇಂಜ್ ಆಗ್ತೀರಿ. ಆದರೆ ನಿಮ್ಮ ಮಾತಿನ ಮೇಲೆ ನೀವು ನಿಗಾ ಇಡಬೇಕಾಗತ್ತೆ. ಕೆಲವೊಂದು ಸಲ ಒಳ್ಳೆ ಯೋಚನೆಗಳು ಕೂಡ ಬರುತ್ತೆ, ಹಾಗೆ ಒಳ್ಳೆ ಯೋಚನೆ ಬಂದ ಕೂಡಲೇ ಆಗಿರ್ಬೋದು, ಅಥವಾ ಒಳ್ಳೆ ಕೆಲಸದಲ್ಲಿ ನೀವು ಇದ್ದ ಕೂಡಲೇ ಆಗಿರಬಹುದು, ನನ್ನನ್ನು ಇನ್ಯಾರು ಏನು ಮಾಡೋದಕ್ಕಾಗೋದಿಲ್ಲ, ಅಥವಾ ನಾನು ಅಂದಂಗೆ ಇರ್ತಾರೆ ಎಲ್ಲರೂ, ನಾನು ಏನೇ ಹೇಳಿದ್ರು ಸಹಿಸ್ಕೊಳ್ತಾರೆ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಇದು ನೀವು ಹತ್ತಿದ ಏಣಿನ ಒದ್ದಿದ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ತುಂಬ ಸಾಫ್ಟಾಗಿ, ತುಂಬ ಹುಷಾರಾಗಿ ನಿಮ್ಮ ಲೈಫ್ನ ಹ್ಯಾಂಡಲ್ ಮಾಡ್ಕೊಳ್ಬೇಕಾಗತ್ತೆ ಈ 3 ತಿಂಗಳ ವರೆಗೂ ಅಂತ ಹೇಳಿ. ಇಲ್ಲಿ ಅಗೇನ್ ಮೂನ್ ಕಾರ್ಡ್ ಬಂದಿರೋದ್ರಿಂದ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ದಯವಿಟ್ಟು ನಿಮ್ಮ ಮನಸ್ಸುಗಳು ಸರಿಯಾಗಿಲ್ಲ
ಅಥವಾ ನಿಮ್ಮ ನಡುವೆ ನಿಮ್ಮ ಒಳ್ಳೆಯ ಸಂಬಂಧಗಳ ನಡುವೆ ಆಗಿರಬಹುದು, ಒಳ್ಳೆಯ ವ್ಯವಹಾರಗಳ ನಡುವೆ ಆಗಿರಬಹುದು, ಯಾರಾದರೂ ಒಬ್ರು ತಂದಿಟ್ಟು ತಮಾಷೆ ನೋಡುವಂತಹ ಕೆಲಸಗಳನ್ನು ಮಾಡ್ತಾ ಇರ್ಬೋದು. ಇಲ್ಲಿ ಅಗೇನ್ ನಾನು ಇಲ್ಲೇನು ಮೂನ್ ನೋಡ್ತಾ ಇದ್ದೀನಿ, ಇಲ್ಲಿ ಮೂನ್ ಕಾರ್ಡ್ ಕೂಡ ನೋಡ್ತಾ ಇದ್ದೀನಿ. ಇದೊಂದು ಗ್ರಹಣದ ರೀತಿಯ ವಾತಾವರಣ. ಬಟ್ ಆದರೆ ಇದು ಯಾವುದು ಮೇಜರಾಗಿ ನಾನು ನೋಡ್ತಾ ಇಲ್ಲ. ಬಟ್ ಮೇಜರಾಗಿ ಇಲ್ಲಿ ನಾನು ನೋಡ್ತಾ ಇರೋದು ಒಂದೇ, ನಿಮ್ಮನ್ನ ಮನಸ್ಸನ್ನು ಹಾಳು ಮಾಡೋದಕ್ಕೆ ನಿಮ್ಮ ಶತ್ರುಗಳಾಗಿರ್ಬೋದು ಅಥವಾ ಯಾರೇ ಆಗಿರಬಹುದು, ನಿಮ್ಮ ನೈಬರ್ಸ್ಗಳಾಗಿರಬಹುದು, ನಿಮ್ಮ ಕೆಲಸ ಮಾಡ್ತಿರುವಂತಹ ಕೊಲೀಗ್ಸ್ಗಳಾಗಿರ್ಬೋದು, ನಿಮಗೆ ಒಂದಷ್ಟು ಟಾಂಟ್ ಕೊಟ್ಟು ನಿಮ್ಮ ಮನಸ್ಸನ್ನು ವೀಕ್ ಮಾಡುವಂಥದ್ದು. ಅದೇ ಭರದಲ್ಲಿ ನೀವು ಈ ಸಮಯ ಏನು ಮಾಡಬೇಕಾಗತ್ತೆ, ಈ 3 ತಿಂಗಳ ವರೆಗೂ ಕೂಡ ಮೌನವಾಗಿರ್ಬೇಕಾಗತ್ತೆ. ಮೌನಕ್ಕೆ ಬಹಳಷ್ಟು ಶಕ್ತಿ ಇದೆ. ಸೊ ಹಾಗಾಗಿ ಮೌನವಾಗಿರ್ಬೇಕಾಗತ್ತೆ. ಸಮಯ ಕಳೀತಾ ಇದ್ದ ಹಾಗೆಯೇ ನಿಮ್ಮ ಲೈಫಲ್ಲಿ ಬಹಳಷ್ಟು ಅದ್ಭುತವಾದಂತಹ ಒಳ್ಳೊಳ್ಳೆ ಯೋಚನೆಗಳು, ಕೆಲಸದ ಬಗ್ಗೆ ಪ್ರೊಸೆಸಿಂಗ್ಗಳು, ಇದನ್ನೆಲ್ಲ ಮಾಡ್ಕೊಂಡು ಹೋಗಿ. 3 ತಿಂಗಳ ನಂತರದಲ್ಲಿ ಬಹಳಷ್ಟು ಯೋಗಗಳು ಚೆನ್ನಾಗಿದೆ. ಅಲ್ಲಿಗೆ ನಮ್ಮ ಮಾರ್ಚ್ ತಿಂಗಳು ಬಂದೇ ಬಿಡುತ್ತೆ, ಹೊಸ ವರ್ಷ, ನಮಗೂ ಕೂಡ ಯುಗಾದಿ ಇದೆ. ಸೊ ಹಾಗಾಗಿ ನಿಮ್ಮ ಮನಸ್ಸು ಅಲ್ಲಿಂದ ಬಹಳಷ್ಟು ಸಮಾಧಾನಕ್ಕೆ ಈಡಾಗತ್ತೆ ಅಂತ ಹೇಳಿ ನಾನು ಒಂದಷ್ಟು ಟೀ ಲೀಫ್ ಮೆಸೇಜಸ್ಗಳನ್ನು ತೆಗಿತಾ ಹೋಗ್ತೀನಿ. ನಿಮಗೆ ಪ್ರಕೃತಿಯಿಂದ ಏನು ಸಂದೇಶ ಕೊಡ್ತಾ ಇದೆ, ಯಾವ ವಿಚಾರ ಬರುವಂಥದ್ದಿದೆ. ಹ್ಯಾಮ್ ಹಾಕ್ ಬರ್ತಾ ಇದೆ, ಟೇಕಿಂಗ್ ಎ ವೆಕೇಶನ್ ಫಿಸಿಕಲಿ ಆರ್ ಮೆಂಟಲಿ. ನಾನು ಹೇಳ್ತಾ ಇದ್ದೀನಲ್ಲ, ಯಾರೋ ಏನೋ ಬಿಟ್ಟು ಹೋದ್ರು, ಏನೋ ಆಗೋಯ್ತು, ಅವ್ರು ನನ್ನ ಜಲಸಿ ಪಡಿಸಿದ್ರು, ಈ ಕೆಲಸದಿಂದ ಬಿಟ್ಟು ಹೋಗೋಕ್ಕೆ ಅವರೇ ಕಾರಣ, ಅಥವಾ ನಮ್ಮ ಮನೆಯಲ್ಲಿ ಜಗಳ ಆಗೋದಕ್ಕೆ ಅವರೇ ಕಾರಣ, ನನ್ನ ಲೈಫ್ ಹಿಂಗೆ ಆಗೋದಕ್ಕೆ ಇವ್ರ ಕಾರಣ ಅವ್ರ ಕಾರಣ. ಹೌದು, ಈ ಕಾರಣಗಳಲ್ಲಿ ನೀವು ಬುದ್ಧಿನೂ ಕಲ್ತಿರ್ತೀರಿ, ಪಾಠಗಳನ್ನು ಕಲ್ತಿರ್ತೀರಿ. ಹಾಗೆ ನಿಮ್ಮ ಲೈಫಲ್ಲಿ ಯಾರೂ ಕೂಡ ಇನ್ನು ಮುಂದೆ ನಿಮ್ಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ಓಕೆನಾ? ನಿಮ್ಗೆ ಇಷ್ಟು ದಿವಸ ಒಂದು ಭಯ ಅನ್ನೋದು ಇರ್ತಿತ್ತು, ಇವ್ರು ಇರ್ತಾರ ಇಲ್ವಾ. ಈಗಲೂ ಕೂಡ ಮನಸ್ಸಿಗೆ ನೋವು ಕೂಡ ಇದೆ, ಇವರಿಂದ ನನಗೆ ಏನಾಗ್ತಾ ಇದೆ, ಅವ್ರು ನನ್ನ ಲೈಫ್ ಹಾಳು ಮಾಡ್ತಾರೆ, ಇವ್ರ ಲೈಫ್ ಮಾಡಿದ್ದಾಯ್ತು, ಅವ್ರು ಹೋಗಿದ್ದಾಯ್ತು. ಸೊ ಈಗ ನೀವು ಮಾಡಬೇಕಾಗಿರೋದು ಏನು, ಟೇಕಿಂಗ್ ಎ ವೆಕೇಶನ್ ಫಿಸಿಕಲಿ ಆರ್ ಮೆಂಟಲಿ. ಅಂದರೆ ಒಂದು ನೀವೇ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ನೀವೇ ಆ ವೆಕೇಶನ್ ಎಲ್ಲಿಗಾದ್ರೂ ಓಡಾಡೋವಂಥದ್ದು ನಿಮ್ಮ ಫಿಸಿಕಲಿಗೂ ಬೇಕಾಗತ್ತೆ. ಯಾಕೆಂದರೆ ಕೂತು ಮೊಬೈಲ್ ನೋಡಿಕೊಂಡು ನಿಮ್ಮನ್ನು ನೀವೇ ಹಾಳು ಮಾಡಿಕೊಂಡು, ನಿಮ್ಮ ಎನರ್ಜಿನ ಹಾಳು ಮಾಡ್ಕೊಂಡು, ನಿಮ್ಮ ಆರಾವಂತೂ ನಾನಿಲ್ಲಿ ಯಾರು ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಆರಾವಂತೂ ಚೂರು ಶುದ್ಧವಾಗಿ ಇಟ್ಕೊಂಡಿಲ್ಲ. ಯಾಕೆಂದರೆ ಬರೀ ಬೇಡದ ಯೋಚನೆಗಳನ್ನು ಮಾಡ್ಕೊಳ್ಳೋದು, ದುಃಖ ಮಾಡೋದು, ಅಳೋದು, ಇದನ್ನೆಲ್ಲ ನೀವು ಆರೋನ ನೀವೇ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೀರಿ. ಸೊ ಹಾಗಾಗಿ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಒಂದಷ್ಟು ವೆಕೇಶನ್, ಹೊರಗಡೆ ಹೋಗುವಂಥದ್ದು, ಸುತ್ತಾಡುವಂಥದ್ದು. ಆಗ ಮೆಂಟಲಿ ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ. ಜಾಗದಿಂದ ಜಾಗ ಬದಲಾವಣೆ ಆದಾಗ ನಮ್ಮ ಸ್ಟ್ರೆಸ್ ಕೂಡ ನಮ್ಮ ಸ್ಟ್ರೆಸ್ ಕೂಡ ಹೀಲ್ ಆಗುತ್ತೆ. ಹಾಗೆ ನಮ್ಮ ಫಿಸಿಕಲಿ, ನಮ್ಮ ಬಾಡಿಗೂ ಕೂಡ ಒಳ್ಳೆಯದು ಅಂತ ಹೇಳಬಹುದು. ಈ ರೀತಿ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಹಾಗೆ ಸೆಕೆಂಡ್ ಮೆಸೇಜ್ ಏನು ಕೊಡ್ತಾ ಇದೆ, ಬುಲ್ ಕೊಡ್ತಾ ಇದೆ. ಡು ನಾಟ್ ಬ್ಯಾಕ್ ಡೌನ್ ಫ್ರಮ್ ಅಪೋಸಿಷನ್, ಶೋ ಸ್ಟ್ರೆಂತ್ ಆ್ಯಂಡ್ ಫೋರ್ಟಿಟ್ಯೂಡ್ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಎದುರಾಳಿಗಳು, ನಿಮ್ಮ ಶತ್ರುಗಳು ನಿಮ್ಗೆ ಯಾರೋ ಬಿಟ್ಟೋದ್ರ, ನಿಮ್ಗೆ ಮೋಸ ಮಾಡಿದ್ರೆ, ನಿಮ್ಗೆ ಅನ್ಯಾಯ ಮಾಡಿದ್ರೆ, ನಿಮ್ಗೆ ಜಲಸಿ ತೋರಿಸ್ತಾ ಇದ್ದಾರಾ, ಅಥವಾ ನಿಮ್ಗೆ ಏನಾದ್ರು ಟಾಂಟ್ ಕೊಟ್ಟು ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥದ್ದು ಮಾಡ್ತಾ ಇದ್ದಾರಾ, ನಿಮ್ಮ ಎದುರಿ ಇರೋ ಯಾವುದೇ ವ್ಯಕ್ತಿ ಆಗಿರಲಿ, ನಿಮ್ಗೆ ಏನು ಯೂನಿವರ್ಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಮುಂದೆ ಗಟ್ಸಾಗೆ ನಿಂತ್ಕೊಳ್ಳಿ, ನಾನು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿ. ಹತ್ಕೊಂಡು ಕರ್ಕೊಂಡು ಇನ್ನೆಲ್ಲೋ ಮಲ್ಕೊಂಡು ದುಃಖದಲ್ಲಿ ಅದೇ 24 ಗಂಟೆ ನೀವು ತೋರಿಸ್ಕೊಳ್ತಾ ಇದ್ರೆ ಅವ್ರಿಗೆ ಅದು ಮಜಾ ಸಿಗ್ತಾ ಇರತ್ತೆ. ಯಾರಿಗೇ ಆಗಿರಲಿ, ನಾನು ತುಂಬ ಸೂಪರ್ ಆಗಿದ್ದೀನಿ ಅನ್ನೋ ರೀತಿಯಲ್ಲೇ ನೀವು ಇರಬೇಕಾಗತ್ತೆ. ಮನಸ್ಸಿನಲ್ಲಿ 101 ಇರಲಿ. ಹೊರಗಡೆ ಸ್ಟ್ರೆಂತನ್ನು ನಾವು ತೋರಿಸ್ಕೊಂಡಾಗ ಯೂನಿವರ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಡೋರ್ ಅಂತ ಬರ್ತಿದೆ. ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ನಾನು ಹೇಳ್ತಾ ಇದ್ದೀನಲ್ಲ, ಇದೊಂದು ಸಮಯ ಬಹಳಷ್ಟು ಕೆಟ್ಟ ಸಮಯ. ಇಲ್ಲ ನೀವೇ ಯಾರಿಗಾರು ಮಾತಾಡೋದು, ಅಥವಾ ನೀವೇ ಏನಾದ್ರು ಜಗಳ ಆಡೋದು, ಅಥವಾ ಇನ್ನೆಲ್ಲೋ ಮೇಲಕ್ಕೆ ಹೋಗಿ ದಬ್ ಅಂತ ಬೀಳೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಆದರೆ ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ನಿಮಗೋಸ್ಕರ ಅವಕಾಶಗಳು ಕಾಯ್ತಾ ಕೂತಿದೆ. ತಾಳ್ಮೆಯಿಂದ ಯೋಚನೆ ಮಾಡಿ. ಸಿಟ್ಟು ಸೆಡವುಗಳನ್ನು ಯಾರಿಗೂ ತೋರಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಅದರಲ್ಲಿ ನಮ್ಮ ವ್ಯಕ್ತಿತ್ವ ತೋರಿಸ್ಕೊಳ್ತಾ ಹೋಗುತ್ತೆ. ಆ ಸಿಟ್ಟಿನ ಬರದಲ್ಲಿ ಏನಾದರೂ ಮಾತನಾಡ್ಬಿಡ್ತೀವಿ. ಸೊ ಹಾಗಾಗಿ ಅವ್ರು ಏನೇ ಮಾತಾಡ್ಕೊಂಡ್ರು, ಏನೇ ಮಾಡಿದ್ರು ಕೂಡ, ಯಾರೋ ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ರು ಕೂಡ, ಅವ್ರು ನಿಮ್ಗೆ ಹಂಗಂದ್ರು, ಇವ್ರು ನಿಮ್ಗೆ ಹಿಂಗಂದ್ರು ಅಂತ ಹೇಳಿದ್ರು ಕೂಡ ನೀವು ಒಂದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಅಂಥ ವ್ಯಕ್ತಿಗಳನ್ನು ದೂರ ಇಡಬೇಕಾಗತ್ತೆ. ನನಗೆ ಅದನ್ನ ಬಿಟ್ಟು ಬೇರೆ ಏನಾದರೂ ಒಳ್ಳೇದನ್ನು ಮಾತಾಡು ಅಂತ ಹೇಳಿ ನೀವೇ ತರಬೇಕಾಗತ್ತೆ. ಯಾವಾಗ ನೀವು ಎಂಟರ್ಟೈನ್ ಮಾಡ್ತೀರಿ ಅಂಥ ವ್ಯಕ್ತಿಗಳಿಗೆ, ಅವ್ರು ಇನ್ನಷ್ಟು ಮತ್ತಷ್ಟು ನಿಮ್ಮ ಮನಸ್ಸನ್ನು ಹಾಳು ಮಾಡ್ತಾ ಶುರು ಮಾಡ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ತಳ್ಳಹಾಕಿ ಈ ಸಮಯ ಕಳೀತಾ ಇದ್ದಂಗೆ, ಈ 3 ತಿಂಗಳು ಕಳೀತಾ ಇದ್ದ ಹಾಗೆ ಆಪರ್ಚುನಿಟೀಸ್ ನಿಮ್ಮ ಮನೆಯ ಬಾಗಿಲಲ್ಲೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಅವಕಾಶಗಳು. ಇಲ್ಲಿ ಪೈನಾಪಲ್ ಬರ್ತಾ ಇದೆ, ರೀಕನ್ಸಿಲೇಷನ್ ಅಂತ ಹೇಳಿ. ಸಪೋಸ್ ಇಲ್ಲಿ ಏನಾದರೂ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ರೆ, ಅಥವಾ
ಯಾರೋ ಯಾರೋ ವ್ಯಕ್ತಿಗಳು ನಿಮ್ಮಿಂದ ಬಹಳಷ್ಟು ನಿಮ್ಮ ಮನಸ್ಸಿಗಾಗಿರ್ಬೋದು, ಮಾನಸಿಕವಾಗಿರ್ಬೋದು ತೊಂದರೆ ಕೊಟ್ಟು, ನೋವು ಕೊಟ್ಟು ದೂರ ಆಗಿದ್ರೆ ಅವರು ರೀಕನ್ಸಿಲೇಷನ್ ಆಗುವಂತಹ ಸಾಧ್ಯತೆನೂ ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ದಯವಿಟ್ಟು ನಿಮ್ಮ ಆರನ 10 ಆಗಿರಬಹುದು ಬೇಡದ ಥಿಂಕ್ ಮಾಡಿ, ಯೋಚನೆ ಮಾಡಿ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಯಾರೆಲ್ಲ ಈ ಸ್ಮೋಕಿ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಕಾರ್ತಿಕ ಮಾಸ ಕಳೆದ ನಂತರ ನಿಮ್ಮ ಭವಿಷ್ಯ ಹೇಗಿದೆ, ಯಾವ ಮುನ್ಸೂಚನೆ ಪ್ರಕೃತಿ ನಿಮಗೆ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ನಿಮಗೆ ಎಚ್ಚರಿಕೆಯನ್ನು ನೋಡ್ತಾ ಇದೆ, ನಿಮ್ಮ ಎನರ್ಜಿಸ್ ಹೇಗಿದೆ ಅದರ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ ಎರಡನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸ್ಟ್ರೆಂತ್ ಬರ್ತಿದೆ, 4 ಆಫ್ ವಾಂಡ್ಸ್ ಬರ್ತಿದೆ, 9 ಆಫ್ ಕಪ್ಸ್ ಬರ್ತಾ ಇದೆ. ವಾವ್, ಅಗೇನ್ ಓಕೆ, ಇಲ್ಲಿ ಸ್ಟ್ರೆಂತ್ ಬರ್ತಾ ಇದೆ. ಯಾವುದೇ ಸಿಚುವೇಶನ್ ಆಗಿರಬಹುದು, ಅದು ಏನೇ ಆಗಿರಬಹುದು, ನಿಮಗೆ ಈ ತಿಂಗಳುಗಳಲ್ಲಿ ನೀವು ಮಾಡಿದಂತಹ ಪೂಜೆ ಪುನಸ್ಕಾರಗಳಿಗೆ ಏನಿದೆಯಲ್ಲ, ಭಗವಂತನ ಆಶೀರ್ವಾದನೂ ಕೂಡ ಅದೇ ರೀತಿ ಇದೆ. ಆ ಭಗವಂತನ ಆಶೀರ್ವಾದ ಇರೋದ್ರಿಂದನೇ ಇವತ್ತು ನೀವು ಏನು ಬೇಕಾದರೂ ಪಡ್ಕೊಳ್ಳುವಂಥ ಶಕ್ತಿ ಸಿಗ್ತಾ ಇದೆ. ಹಾಗೆ ನಿಮ್ಗೊಂದಷ್ಟು ಏನು ಮುಂದೆ ಹೋಗುವುದಕ್ಕೆ ದಾರಿನೂ ಕೂಡ ಭಗವಂತನೇ ಕರುಣಿಸಿದ್ದಾನೆ ಅಂತ ಹೇಳಿ, ಅದೇ ರೀತಿಯಲ್ಲಿ ನೀವು ಸ್ಟ್ರೆಂತ್ ಆಗಿ, ಶಕ್ತಿಯಿಂದ, ಯುಕ್ತಿಯಿಂದ, ಧೈರ್ಯವಾಗಿ ಮುಂದೆ ಹೋಗಬೇಕಾಗತ್ತೆ. ಯಾವುದೋ ಒಂದು ವ್ಯವಹಾರ ಮಾಡೋಕ್ಕಾಗಿರ್ಬಹುದು, ಯಾವುದೋ ಒಂದು ವಿಚಾರದಲ್ಲಾಗಿರಬಹುದು, ತುಂಬಾ ತಲೆ ಕೆಡಿಸ್ಕೊಂಡು ಏನಾದರೂ ಕೂತ್ಕೊಂಡಿದ್ರೆ ಅದಾಗತ್ತಾ ಇಲ್ವಾ ಅನ್ನೋದು ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೆ ತಲೆ ಕೆಡಿಸ್ಕೊಂಡೇ ಕೂತ್ಕೊಳ್ಬೇಕಾಗತ್ತೆ. ಆಗತ್ತೆ, ನನ್ನ ಕೈಯಲ್ಲಿ ಏನಾಗಲ್ಲ ಅಂತ ಮುಂದೆ ಹೋದ್ರಿ ಅಂತ ಹೇಳಿದ್ರೆ ಜಯ ನಿಮ್ಮ ಕಡೆನೇ ಇದೆ ಅಂತ ಹೇಳಿ. ಇಲ್ಲಿ ಪ್ರಮೋಷನ್ ವಿಚಾರವಾಗಿ, ಕೆಲಸದ ವಿಚಾರವಾಗಿ, ಇಂಟರ್ವ್ಯೂಸ್ಗಳ ವಿಚಾರವಾಗಿ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಈ ಸಮಯ ನೀವು ಧೈರ್ಯಗೆಡದೆ ಯಾವುದೇ ಒಂದು ವಿಚಾರದಲ್ಲಿ ಮುನ್ನುಗ್ಗಬೇಕಾಗತ್ತೆ. ಆಬ್ವಿಯಸ್ಲಿ ನಿಮಗೆ ಕೆಲಸದ ವಿಚಾರ ಆಗಿರಬಹುದು, ವ್ಯವಹಾರದಲ್ಲಿ ಭಾಳಷ್ಟು ಜಯಗಳನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಇನ್ನು ಕೆಲವರು ಮದುವೆ ಫಂಕ್ಷನ್ಸ್ಗಳಿಗೆ ಅಟೆಂಡ್ ಆಗುವಂಥದ್ದು, ಮದುವೆ ವಿಚಾರದಲ್ಲಿ ಮನೆಯಲ್ಲಿ ಓಡಾಟಗಳು ಇರುವಂಥದ್ದು, ಈ ರೀತಿಯೆಲ್ಲ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ಯಾಮಿಲಿ ಪರ್ಸನ್ಸ್, ನೀವು ಒಂಥರ ಅಟ್ರಾಕ್ಟಿವ್ ಪರ್ಸನ್ ಆಗಿರೋದ್ರಿಂದ ಆ ಅಟ್ರಾಕ್ಟಿವ್ ರೀತಿಯಲ್ಲೇ ಇರಬೇಕಾಗತ್ತೆ. ಒಳ್ಳೆಯ ಮಾತುಗಳನ್ನು ಆಡಬೇಕಾಗತ್ತೆ. ಎಲ್ಲ ಜನಗಳ ಹತ್ರ ನೀವು ಒಂದಷ್ಟು ಸಮಯ ಕೊಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಸ್ಮೈಲ್, ಒಂದು ಕಪ್ ಕಾಫಿ, ಈ ರೀತಿ ಇರಬೇಕಾಗತ್ತೆ. ಏಕೆಂದರೆ ನೀವು ಎಷ್ಟು ರೀತಿಯಲ್ಲಿ ಅಟ್ರಾಕ್ಟಿವ್ ಪರ್ಸನ್ ಅಂತ ಹೇಳಿದ್ರೆ, ಇಲ್ಲಿ ನೀವು ನಿಮ್ಮ ಸಿಟ್ಟುಗಳಾಗಿರ್ಬಹುದು, ಅಥವಾ ನಿಮ್ಮ ದುಃಖಗಳಾಗಿರ್ಬೋದು, ಅಥವಾ ನಿಮ್ಮ ಯಾವುದೋ ಒಂದು ಸ್ಟ್ರೆಸ್ನ ತಗೊಂಡು ಬಂದು ಆಗ್ತಾ ಇರುವಂಥದ್ದು ಆ ಸ್ಪ್ಲಿಟ್ ಆಗಿರುತ್ತೆ ಫ್ಯಾಮಿಲಿಗಳಲ್ಲಿ. ಸೊ ಹಾಗಾಗಿ ನೀವು ಖುಷಿಯ ವಾತಾವರಣ, ನೀವು ಖುಷಿಯಿಂದ ಇದ್ರಿ ಅಂತ ಹೇಳಿದ್ರೆ ಎಲ್ಲ ಸಂಬಂಧಗಳು ಸರಿ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಯಾವುದೇ ಒಂದು ವ್ಯವಹಾರಗಳಲ್ಲಾಗಿರಬಹುದು, ಅಥವಾ ಯಾವುದೇ ಒಂದು ವಿಚಾರಗಳಲ್ಲಾಗಿರಬಹುದು, ನೀವೇನೇ ಮುಂದಿನ ವ್ಯವಹಾರದ ಬಗ್ಗೆ ಯೋಚನೆ ಮಾಡಿದ್ರು ಕೂಡ, ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ, ಯಾವುದೊಂದು ಟ್ರಾವೆಲಿಂಗ್ ವಿಚಾರದಲ್ಲಾಗಿರ್ಬೋದು, ಮುಂದಿನ ನಡೆ ಏನು ಅನ್ನುವಂತಹ ವಿಚಾರಗಳನ್ನ ಯಾವುದೇ ರಿಲೇಟಿವ್ಸ್ ಆಗಿರಲಿ, ಯಾವುದೇ ಸಂಬಂಧಿಕರಾಗಿರಲಿ, ಯಾವುದೇ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಯಾವುದೇ ರಿಲೇಷನ್ಶಿಪ್ಪಲ್ಲಿ ನೀವಿರಲಿ, ಫ್ರೆಂಡ್ಶಿಪ್ ಆಗಿರಬಹುದು, ಕೊಲೀಗ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ನಿಮ್ಮ ಮುಂದಿನ ಯಶಸ್ಸಿನ ಬಗ್ಗೆ ನೀವು ಡಿಸ್ಕಷನ್ ಮಾಡುವಂಥದ್ದನ್ನು ನಿಲ್ಲಿಸಬೇಕಾಗತ್ತೆ. ಯಾಕೆಂದರೆ ಇಲ್ಲಿ 7 ಆಫ್ ಸ್ವಾರ್ಡ್ ಬಂದಿರೋದ್ರಿಂದ ಅಂಥ ವ್ಯಕ್ತಿಗಳಿಂದ ಮುಂದಕ್ಕೆ ಹೋಗುವಂಥದ್ದು ಬಹಳ ಕಷ್ಟ ಆಗುತ್ತೆ. ಇಲ್ಲಿ ನಿಮಗೆ ಸೂಚನೆ ಪ್ರಕೃತಿ ಇದೇ ಕೊಡ್ತಾ ಇದೆ. ನೀವೇನಾದರೂ ಮಾಡಬೇಕು, ಸಾಧನೆ ಮಾಡಬೇಕು, ಅಥವಾ ಏನಾದರೂ ತಗೊಳ್ಬೇಕು, ಏನೋ ಒಂದು ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ, ನಿಮ್ಮ ಫೇಸಿಂದ ಹಿಡಿದು, ನಿಮ್ಮ ಕ್ರೀಮಿಂದ ಹಿಡಿದು, ನಿಮ್ಮ ಮನೆಗೆ ತರುವಂತಹ ವಸ್ತುಗಳಿಂದ ಹಿಡಿದು, ನಿಮ್ಮ ವ್ಯವಹಾರದಿಂದ ಹಿಡಿದು, ಕೆಲಸದಿಂದ ಹಿಡಿದು, ಏನೇ ಥರದಿದ್ರೂ ಕೂಡ ನೀವು ನಿಮ್ಮ ಅಕ್ಕಪಕ್ಕದವರಿಗಾಗಿರ್ಬೋದು, ಹಿಟ್ಟ ವ್ಯಕ್ತಿಗಳಿಗಾಗಿರ್ಬೋದು, ಬಹಳಷ್ಟು ಫ್ರೆಂಡ್ಶಿಪ್ಪಲ್ಲಿ ತುಂಬ ಕ್ಲೋಸ್ ಆಗಿರ್ತೀರಿ, ಅಂಥವ್ರಿಗೂ ಕೂಡ ಹೇಳ್ದಲೆ ಮಾಡುವಂಥದ್ದು ಉತ್ತಮ ಅಂತ ಹೇಳಿ. ಯಾಕೆಂದರೆ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದು 3 ಆಫ್ ವಾಂಡ್ಸ್ ಬಂದಿದೆ, 3 ಆಫ್ ವಾಂಡ್ಸ್ ಪಕ್ಕದಲ್ಲೇ 5 ಆಫ್ ಸ್ವಾರ್ಡ್ಸ್ ಬಂದಿದೆ. ನಿಮ್ಮ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಕೆಲವು ಜನಗಳು. ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮ ಏಳಿಗೆಗೆ ಕೆಡುಕನ್ನು ಬಯಸುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಮುಂದಿನ ಕೆಲಸಗಳಿಗೆ ಅಡೆತಡೆ ತರುವಂಥದ್ದಾಗಿರ್ಬೋದು, ಈ ರೀತಿಯಲ್ಲಿ ಒಂದಷ್ಟು ಗುಂಪುಗಳನ್ನು ಮಾಡುವಂಥದ್ದು. ಹಾಗೆ ನಿಮ್ಮ ಶತ್ರುಗಳು ಏನಿದಾರಲ್ಲ ಅವರೆಲ್ಲ ಏನು ನಿಮ್ಮ ಬೆನ್ನ ಹಿಂದೆ ಸಂಚು ಮಾಡುವಂಥದ್ದು, ನಿಮ್ಮ ಏಳಿಗೆ ಬಗ್ಗೆ ಸಂಚುಗಳನ್ನು ಮಾಡುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ ಅಂತೇಳಿ. ಸೊ ಇದರಿಂದ ಏನಾಗುತ್ತೆ,
ಟೂ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮಾನಸಿಕವಾಗಿ ನೀವು ನೊಂದು ಹೋಗಬೇಕಾಗತ್ತೆ, ಮಾನಸಿಕವಾಗಿ ಬಹಳಷ್ಟು ಸ್ಟ್ರೆಸ್ನ ನೀವು ತಗೊಳ್ಬೇಕಾಗತ್ತೆ, ಬಹಳಷ್ಟು ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ಕೆಲಸಗಳನ್ನು ಅಂದರೆ ತೊಂದರೆಗಳನ್ನು ಇಂಥ ವ್ಯಕ್ತಿಗಳು ಮಾಡಿದ್ದಾರೆ ಅಂತ ಗೊತ್ತಾದಾಗ ನೀವು ಮಾನಸಿಕವಾಗಿ ನೊಂದು ಹೋಗುವಂಥದ್ದು, ಕನ್ಫ್ಯೂಷನ್, ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಅನ್ನುವಂತಹ ಕನ್ಫ್ಯೂಷನ್ ರೂಪಕ್ಕೆ ತರ್ತೀರಿ. ಸೊ ಹಾಗಾಗಿ ನೀವು, ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ವಿಚಾರ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಏನೇ ಆಗಿರಲಿ, ಶತ್ರುಗಳಾಗಕ್ಕೆ 1 ನಿಮಿಷ ಸಾಕು. ನಿಮ್ಮ ಏಳಿಗೆನ ನೋಡಿ ಆ ಜಲಸಿಯಿಂದನೇ ಕೂಡ ಶತ್ರುಗಳಾಗ್ತಾರೆ. ನೀವು ಒಂದಷ್ಟು ಡೌನ್ಫಾಲ್ ಆದಾಗ, ಬಿದ್ದಾಗ, ಯಾವಾಗಲೂ ಅಳ್ತಾ ಇರುವಾಗ, ಯಾವಾಗಲೂ ಕೂಗ್ತಾ ಇರುವಾಗ ಯಾರಾದರೂ ಸಾಂತ್ವನ ಮಾಡ್ತಾ ಇರ್ತಾರಲ್ಲ, ಅವರು ಕೂಡ ನಿಮ್ಗೆ ಶತ್ರುಗಳಾಗ್ಬಿಡ್ತಾರೆ. ಯಾವಾಗ ಗೊತ್ತಾ, ನೀವೆಲ್ಲಾನು ನಾನು ಪಡಿತಾ ಇದ್ದೀನಿ, ಇನ್ನೇನು ನನಗೆ ಆ ಹಣ್ಣು ಸಿಕ್ಬಿಡ್ತು ಅಂತ ಗೊತ್ತಾಗ್ತಿದೆ ಅಂದಾಗ ನಿಮ್ಮ ಸಾಂತ್ವನ ಮಾಡಿದವರು ಕೂಡ ತಿರುಗಿ ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ. ಎಸ್, ನಮ್ಮನ್ನು ಯಾರು ತುಂಬ ಸಾಂತ್ವನ ಮಾಡ್ತಾ ಇರ್ತಾರೆ, ನಮ್ಮ ಅಳುನ ದುಃಖಗಳ ವಿಚಾರವಾಗಿ ಯಾರು ತುಂಬ ನಮಗೆ ಕಣ್ಣೋರ್ಸೋ ಕೆಲಸಗಳು ಮಾಡ್ತಾ ಇರ್ತಾರೆ, ನಾಳೆ ಬೆಳಿಗ್ಗೆ ಅವ್ರ ಮುಂದೆ ನೀವು ಚೆನ್ನಾಗಿದ್ದು ನೋಡಿ, ಇದೇನಪ್ಪ ನಿನ್ನೆ ನಾವು ಅಳ್ತಾ ಇದ್ದ, ಈಗ ಮತ್ತೆ ಚೆನ್ನಾಗಾಗ್ಬಿಟ್ನಾ, ಅದೆಷ್ಟು ದಿನ ಚೆನ್ನಾಗಿರ್ತಾರೆ ನೋಡೋಣ ಅನ್ನುವಂತಹ ಮಾತು ಅಂಥ ವ್ಯಕ್ತಿಗಳಿಂದನೇ ನೋಡ್ಬಿಡ್ತೀರಿ. ಸೊ ಹಾಗಾಗೋದು ಬೇಡ, ನೀವು ಹೇಳ್ಕೊಳ್ಳೋದು ಬೇಡ. ಗೋ ವಿತ್ ದ ಫ್ಲೋ. ನಾನು ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳಬೇಕು. ನಿಮ್ಮ ಮೈಂಡಲ್ಲಿ ಮುಂದಿನ ಜೀವನದ ಬಗ್ಗೆ ನೀವು ಯೋಚನೆ ಮಾಡಬೇಕು, ತಕ್ಕ ಹಾಗೆ ಹೋಗಬೇಕು, ವಿಶ್ವಾಸದಿಂದನೇ ಗೆಲ್ಲಬೇಕು ಅಂತ ಹೇಳಿ. ನಗು ಮುಖ ಇರಲಿ, ಕಣ್ತುಂಬ ಪ್ರೀತಿ ಇರಲಿ, ತುಟಿಯಲ್ಲಿ ನಗು ಇರಲಿ, ಹೊಟ್ಟೆ ತುಂಬ ಊಟ ಇರಲಿ, ವಿಶ್ವಾಸದ ಮಾತುಗಳಿರಲಿ, ಅಷ್ಟೇ. ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ? ಫೇರ್ ವುಮೆನ್ ಅಂತ ಬರ್ತಾ ಇದೆ. ಡೀಲಿಂಗ್ ಆರ್ ರಿಲೇಶನ್ಶಿಪ್ ವಿತ್ ಎ ವುಮನ್ ವಿತ್ ಬ್ಲಾಂಡ್ ಗ್ರೇ ಆರ್ ವೈಟ್ ಹೇರ್ ಅಂತ ಹೇಳಿ. ಒಂದಷ್ಟು ಗ್ರೇ ಆಗಿರುವಂತಹ ಅಥವಾ ಬಿಳಿ ಕೂದಲು ಅಲ್ಲಲ್ಲಿ ಬಿಳಿ ಕೂದಲು ಬಂದಿರುವಂತಹ ಒಂದು ಹೆಂಗಸಿನ ವಿಚಾರವಾಗಿ ಒಂದಷ್ಟು ಎಚ್ಚರಿಕೆ ಇರೋದು ಉತ್ತಮ. ಯಾಕೆಂದರೆ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಈ ಥರದ್ದೆಲ್ಲ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ಗಾಸಿಪ್ ಮಾಡುವಂಥದ್ದು ಅಥವಾ ಮಗದೊಂದು ಏನೋ ಒಂದು ಆಗುವಂತಹ ಏನಾದರೂ ಒಂದು ಡೀಲಿಂಗ್ಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಹಾಗೆ ಒಳ್ಳೆ ವಿಚಾರದಲ್ಲಿ ನಾನು ನೋಡೋದಕ್ಕೆ ಹೋದರೆ ಇಂಥ ವ್ಯಕ್ತಿಗಳಿಂದ ನಿಮಗೆ ಒಂದಷ್ಟು ಸಾಂತ್ವನದ ಮಾತುಗಳಾಗಿರಬಹುದು ಅಥವಾ ನಿಮಗೆ ಇಂಥವರಿಂದ ಹೆಲ್ಪ್ ಆಗುವ ಸಾಧ್ಯತೆಯೂ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನೆಕ್ಸ್ಟ್ ವೆಲ್ ಬರ್ತಾ ಇದೆ. ಫ್ಯಾಮಿಲಿ ವಿಶಸ್ ಕಮ್ ಟ್ರೂ. ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಒಂದು ಕೂತು ನಾವು ಈ ರೀತಿ ಮಾಡಬೇಕಾಗಿತ್ತು, ಆ ರೀತಿ ಇರಬೇಕಾಗಿತ್ತು ಅಂತ ಕೆಲವೊಂದು ಡ್ರೀಮ್ಸ್ಗಳನ್ನು ನೀವು ಇಟ್ಕೊಂಡಿರ್ತೀರಿ. ಆ ಡ್ರೀಮ್ಸ್ ಎಲ್ಲ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಇವು ನಿಮ್ಮ ಒಂದು ಗ್ರೂಪ್ ಅಂತ ಇರುತ್ತಲ್ಲ, ನೀವು ಕೂತು ಮಾತಾಡಿರ್ತೀರಿ. ಯಾವತ್ತೂ ಹಿಂದಿನ ದಿನ ನಾವು ಈ ಥರದೊಂದು ತಗೊಳ್ಬೇಕಾಗಿತ್ತು, ಆ ಥರದೊಂದು ಕೆಲಸ ಮಾಡಬೇಕಾಗಿತ್ತು ಅನ್ನುವಂಥ ಆಸೆ ಏನಿದೆಯಲ್ಲ, ಅದು ನಿಜವಾಗಿ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಅವಳು ಬರ್ತಿದೆ, ಗುಡ್ ಅಡ್ವೈಸ್ ಫ್ರಮ್ ವಾಯ್ಸ್ ಪರ್ಸನ್. ನಾನು ಹೇಳ್ದೆ ಅಲ್ಲ, ನಿಮಗೆ ಯಾರಿಂದನೋ ಒಂದು ತಲೆ ಸವರುವಂತಹ ವಿಚಾರಗಳು ಬರುವಂಥದ್ದಾಗಿರ್ಬಹುದು, ಅಥವಾ ನಿಮಗೆ ನಿಮ್ಮ ದುಃಖಗಳಿಗೆ ಸಾಂತ್ವನ ಹೇಳುವಂತಹ ಕೈಗಳಾಗಿರಬಹುದು, ಅಂಥದ್ದು ಬರುವಂತಹ ಸಾಧ್ಯತೆ, ಏಜ್ ಆಗಿರೋ ವೈಟ್ ಹೇರ್ ಇರುವಂತಹ ಪರ್ಸನ್ ಬರುವಂತಹ ಸಾಧ್ಯತೆ ಇದೆ. ಬಟ್ ಆದರೆ ಮುಂದಿನ ಏಳಿಗೆ ಬಗ್ಗೆ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಫ್ಲೋ ಇಂದ ಹೇಳ್ಕೊಳ್ಳೋ ಅಂಥದ್ದು ಬೇಡ. ಆಗೋದಕ್ಕಿಂತ, ಕೆಲಸ ಮಾಡೋದಕ್ಕಿಂತ ಮುಂಚೆ ಎಲ್ಲ ಪ್ರಚಾರ ಮಾಡ್ಕೊಳ್ಳುವಂಥದ್ದು ಯಾರ ಹತ್ರನೂ ಬೇಡ. ಅವ್ರು ನಿಮ್ಮ ದುಃಖಗಳಿಗೆ ಸಾಂತ್ವನ ಹೇಳ್ತಾರೆ ಅಂದರೆ ಖುಷಿನೇ, ಅವರ ದುಃಖಗಳಿಗೆ ನೀವು ಸಾಂತ್ವನ ಹೇಳೋಕ್ಕಾಗುತ್ತೆ ಅಂದರೆ ಅದು ಖುಷಿನೇ. ಇಲ್ಲಿ ನೆಕ್ಸ್ಟ್ ಏನು ಮೆಸೇಜ್ ಬರ್ತಾ ಇದೆ? ಕ್ಯಾಂಗ್ರೋ ಬರ್ತಾ ಇದೆ. ಅನ್ಸೆಟಲ್ಡ್ ಟೈಮ್, ನೀಡ್ ಟು ಪ್ಲ್ಯಾನ್ ಎ ಹೆಡ್. ಓಕೆ, ನೀವೀಗ ಏನೇ ಮಾಡೋದಕ್ಕೆ ಹೋದರೂ ಕೂಡ ಈಗ ಒಳ್ಳೆ ಜನಗಳಿದ್ದಾರೆ, ಎಲ್ಲ ಕೆಲಸ ನಡೀತಾ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಇನ್ನೂ ನೀವು ಅನ್ಸೆಟಲ್ಡ್ ಟೈಮ್ ಇದು, ಇನ್ನೂ ಸೆಟಲ್ ಕೂಡ ಆಗಿಲ್ಲ. ನಿಮ್ಮ ಲೈಫಲ್ಲಿ ಇನ್ನೂ ಸಾಧನೆ ಕೂಡ ಏನೂ ಮಾಡಿಲ್ಲ. ನೀಡ್ ಟು ಪ್ಲ್ಯಾನ್ ಅ ಹೆಡ್ ಅಂದರೆ ಮುಂದಿನ ಜೀವನದಲ್ಲಿ ನೀವೇನು ಆಗಬೇಕು ಅನ್ನುವಂತಹ ಪ್ಲ್ಯಾನ್ಗಳನ್ನು ಈಗ ನೀವು ಮಾಡಬೇಕಾಗತ್ತೆ. ಹೌದು, ನೀವೊಂದು ಬುಕ್ ತಗೊಳ್ಳಿ, ನಾನು ಈ ಏಜಲ್ಲಿ ಇದನ್ನು ಮಾಡ್ತೀನಿ. ಯಾವುದೇ ಹುಡುಗಿ 20 ವಯಸ್ಸಿನವ್ರು ಈ ವಿಡಿಯೋ ನೋಡ್ತಾ ಇರ್ಬೋದು, 18 ವಯಸ್ಸಿನವ್ರು ಈ ವಿಡಿಯೋ ನೋಡ್ತಾ ಇರ್ಬೋದು, ಅಥವಾ ಏಜ್ ಆಗಿ ಒಂದು 30, 35, 40 ಯಾವುದೇ ಒಂದು ಏಜ್ ಲಿಮಿಟ್ ಇಲ್ಲದೆ ಇರುವಂಥದ್ದು ನೋಡ್ಬೋದು. ಇಷ್ಟು ವರ್ಷಗಳ ಕಾಲದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ನಾನು ಏನು ಮಾಡಬೇಕು ಅನ್ನುವಂತಹ ಪೇಜಲ್ಲಿ ಬರೀರಿ. ನಾನು ಏನು ಮಾಡಬೇಕು, ಯಾವ ಸಾಧನೆ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಏನು ಉತ್ತಮ ಅಂತೇಳಿ ನೋಡಿ. ನೀವು ಬಾಯಿಂದ ಬಾಯಿಗೆ ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ನಿಮ್ಮನ್ನು ಆಳಿಸುವಂಥ ಸಾಧ್ಯತೆ ಇರುತ್ತೆ, ಅಥವಾ ನಿಮ್ಗೆ ಹರ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಆ ಪೇಪರ್ ಹತ್ರ ಹೇಳ್ಕೊಂಡಾಗ ಅದು ಏನೂ ಮಾಡಲ್ಲ, ನೀವು ಏನು ಗೀಸ್ತೀರಿ ಅದು ತಗೊಳುತ್ತೆ.
ಸೊ ನೀವು ಗೀಚೋ ಅಂಥದ್ದು ಏನಾಗುತ್ತೆ ಗೊತ್ತಾ, ನೀವು ಯೂನಿವರ್ಸಿಗೆ ಒಂದು ಮೆಸೇಜ್ ಕೊಟ್ಟಂಗೆ. ಅದು ಈಗಾಗದೇ ಇದ್ರೂ ಕೂಡ ನಾಳೆ ಆ ದಾರಿನ ಹಿಡ್ಕೊಂಡು ತರುತ್ತೆ. 1 ವರ್ಷ ತಡವಾದ್ರೂ ಪರವಾಗಿಲ್ಲ, ನೀವೇನು ಕೇಳ್ಕೊಂಡಿದ್ರಿ ನಿಧಾನವಾಗಿ ಅದು ನಿಮ್ಮ ಹತ್ರ ತಂದು ಬಿಟ್ಟುಬಿಡುತ್ತೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, 3ನೆಯ ಸ್ಟೋನ್ ಇರುವಂತಹ ಕಾರ್ಡ್ ನೋಡೋಣ ಏನಾಗಿದೆ. ಕಾರ್ತೀಕ ಮಾಸ ಕಳೆದ ನಂತರದ ಭವಿಷ್ಯ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಕಾರ್ತೀಕ ಮಾಸ ಕಳೆದ ನಂತರದ ಭವಿಷ್ಯ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಯಾವೆಲ್ಲ ಸಂದೇಶಗಳು ಪ್ರಕೃತಿಯಿಂದ ನಿಮಗೆ ಸಿಗ್ತಾ ಇದೆ, ಯೂನಿವರ್ಸ್ ಮೆಸೇಜ್ಗಳು ಏನಾಗಿದೆ, ಇದೆಲ್ಲ ವಿಚಾರವಾಗಿ ನೋಡೋಣ. 6 ಆಫ್ ಕಪ್ಸ್ ಬರ್ತಿದೆ. ಯಾರೋ ಒಬ್ಬ ಫ್ರೆಂಡ್ ದೂರದ ಒಂದು ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ಪು ನಿಮಗೆ ಭಾಳಷ್ಟು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಿಂದೆ ತುಂಬ ದೂರ ಇದ್ದಾರೆ, ದೂರ ಹೋಗಿದ್ದಾರೆ ಅಂಥ ವ್ಯಕ್ತಿಗಳು ನಿಮಗೆ ಬಹಳಷ್ಟು ನೆನಪು ಮಾಡಿಕೊಳ್ಳುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವರು ಮನೆಯಲ್ಲಿ ನಾಯಿಗಳನ್ನೇನಾದರೂ ಸಾಕಬೇಕು ಅಂದ್ಕೊಂಡಿದ್ರೆ ಆಬ್ವಿಯಸ್ಲಿ ಸಾಕಬಹುದು. ಹಾಗೆ ಅದು ನಮಗೆ ಗುಡ್ ಲಕ್ ಚಾಮ್ ಏನಾದ್ರು ತರುತ್ತಾ ಅಂತ ಹೇಳಿದ್ರೆ, ಆ ನಾಯಿಗಳು ಸಾಕೋದ್ರಿಂದ ಏನಾಗುತ್ತೆ, ನಿಮ್ಮ ಸಂಬಂಧಗಳಲ್ಲಿ ಏನಾದ್ರು ಬಿರುಕುಗಳು ಬಿಟ್ಟಿದ್ರೆ ಬಹಳಷ್ಟು ದೂರಗಳು ಹೋಗಿದ್ರೆ ಅದು ಕೂಡ ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ, ಕಾರ್ತಿಕ ಮಾಸದಲ್ಲಿ ಯಾರೆಲ್ಲ ಬಹಳ ಪೂಜೆ ಪುನಸ್ಕಾರಗಳು ಬಹಳ ಬೆಳಗ್ಗೆ ಎದ್ದು ಸಂಜೆ ದೀಪ ಬೆಳಗ್ಗೆ ದೀಪ ಎಲ್ಲ ಹಚ್ಚಿದ್ರಲ್ವಾ, ಅದೆಲ್ಲನೂ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ, ಇದಕ್ಕೆ ಭಗವಂತನ ಆಶೀರ್ವಾದನೂ ಇದೆ, ನಿಮ್ಮ ಪೂಜೆ ಭಗವಂತನಿಗೂ ಕೂಡ ಸಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದೊಂದು ಸಲ ಆಗಾಗ ನಿಮಗೆ ಚಂಚಲ ಮನಸ್ಸುಗಳು ಕೂಡ ಆಡ್ತಾ ಇರುತ್ತೆ ತಲೆಯಲ್ಲಿ. ಫ್ಲಿಕ್ಚುಯೇಟ್, ಈ ಕೆಲಸ ಮಾಡ್ಲಾ ಆ ಕೆಲಸ ಮಾಡ್ಲಾ, ಇದನ್ನು ಮಾಡ್ಲಾ ಮುಂಚೆ ಅದನ್ನು ಮಾಡ್ಲಾ, ಎಲ್ಲ ಮಾಡಬೇಕು ಅಂತ ಬೆಳಗ್ಗೆ ಬಹಳಷ್ಟು ವಿಚಾರದಲ್ಲಿ ಎದ್ದು ಬಿಟ್ಟಿರ್ತೀರಿ. ಆದರೆ ಏನೂ ಮಾಡಲ್ಲ, ಅದು ಮಾಡಬೇಕು ಯಾಕೆಂದರೆ ಅದು ಮಾಡ್ತಾ ಇನ್ನೊಂದೇನೋ ಐಡಿಯಾ ಬರುತ್ತೆ, ಇನ್ನೊಂದೇನೋ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವೊಬ್ಬರು ಇಲ್ಲಿ ಖುಷಿಯ ವಿಚಾರಕ್ಕೂ ಕೂಡ ಹಂಗೆ ಮಾಡ್ತಾ ಇರ್ತೀರಿ. ಮೈಂಡ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ, ಆ ಖುಷಿ ಹಂಗೇ ಇದ್ದು ಬಿಡ್ತೇನೋ ಅಂತ ತೇಲ್ತಾ ಇರ್ತೀರಿ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಒಂದಷ್ಟು ಈಗೋನ ಬಿಟ್ಟು, ಇಲ್ಲಿ ಎಂಪರರ್ ಕಾರ್ಡ್ ಪಕ್ಕದಲ್ಲೇ ಬಂದಿರೋದ್ರಿಂದ ಸಿಟ್ಟನ್ನು ಬಿಟ್ಟು ಬಹಳಷ್ಟು ವಿಶ್ವಾಸದಿಂದ ಆಗಿರ್ಬೋದು ಅಥವಾ ಪ್ರೀತಿಯ ಮಾತುಗಳಿಂದ ನೀವು ನಿಮ್ಮ ಕೆಲಸಗಳನ್ನು ಸಾಧನೆ ಮಾಡ್ಬೋದು ಅಂತೇಳಿ. ಯಾರಾದರೂ ಪ್ರಮೋಷನ್ ವಿಚಾರವಾಗಿ ಆಗಿರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ಕೊಂಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಪ್ಪಿಸ್ಬೇಕು, ಅಥವಾ ಮನೇಲಿ ಯಾವುದಾದ್ರೂ ಒಂದು ಹಿರಿಯರಿಗೆ ಏನಾದರೂ ಒಪ್ಪಿಸ್ಬೇಕು ಅಂತ ಹೇಳಿದ್ರೆ ಸಿಟ್ಟಿನಿಂದ ಆಗೋದಿಲ್ಲ ಈ ಕೆಲಸ ಅಂತ ಹೇಳಿ ತೋರಿಸ್ತಾ ಇದೆ. ಸಿಟ್ಟಿಂದ ಮಾಡಿದ್ರೆ ಈ ವಿಶ್ವಾಸಗಳು ಮುರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ನೀವು ಒಂದಷ್ಟು ಎಮೋಷ್ನಲಿ ಕನೆಕ್ಟ್ ಆಗಬೇಕಾಗತ್ತೆ. ಎಮೋಷ್ನಲಿ ಕನೆಕ್ಟ್ ಆಗಿ ಆ ಕೆಲಸದ ವಿಚಾರವಾಗಿ ಮುಂದಕ್ಕೆ ಹೋದಾಗ, ಅಥವಾ ಆ ಪರ್ಮಿಷನ್ಸ್ಗಳು ಏನಾದರೂ ನೀವು ಕೇಳಬೇಕು ದೊಡ್ಡವ್ರ ಹತ್ರ ಅಂತ ಹೇಳಿದಾಗ ಎಸ್ ಅದು ಕೂಡ ಆಗತ್ತೆ, ಎಸ್ ಅಂತ ಬಂದಿದೆ, ಆ ಸ್ಥಾನಕ್ಕೆ ನೀವು ಹೋಗ್ತೀರಿ ಅಂತಲೂ ಬಂದಿದೆ. ಇಲ್ಲಿ ಕೆಲಸದ ವಿಚಾರವಾಗಿ ಯಾರಿಗಾದರೂ ನೀವು ಸಿಟ್ಟಿನಿಂದ ಏನಾದರೂ ಗೆದ್ದು ನೀವು ಮಾಡಿಸ್ಕೊಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಆಗೋದಿಲ್ಲ. ಅವ್ರ ಹತ್ರನೂ ಕೂಡ ನೀವು ವಿಶ್ವಾಸವಾಗಿ ಇರಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಯಾರೆಲ್ಲ ವಧು ವರ ಏನಾದರೂ ಹುಡುಕ್ತಾ ಇದ್ರೆ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಳ್ಳೆಯ ಸಂಬಂಧಗಳು ಬರುವಂತಹ ಸಾಧ್ಯತೆ ಇದೆ. ನನ್ನ ಲೈಫಲ್ಲಿ ನಾನು ತುಂಬ ಸಿಂಗಲ್ಲು, ಬಹಳಷ್ಟು ವರ್ಷಗಳಿಂದ ಸಿಂಗಲ್ ಆಗಿದ್ದೀನಿ, ನನ್ನ ಜೀವನದಲ್ಲಿ ಯಾರೂ ಇಲ್ವಾ, ಯಾರೂ ಬರಲ್ವಾ, ನನ್ನ ಲೈಫೇ ಈ ರೀತಿಯೆಲ್ಲ ಏನಾದರೂ ಥಿಂಕ್ ಮಾಡ್ತಾ ಇದ್ರೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಹೊಸ ಒಂದು ಪ್ರೊಫೈಲ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಯಾರೆಲ್ಲ 3 ತಿಂಗಳ ಒಳಗಡೆ ಟ್ರಾವೆಲಿಂಗ್ ಮಾಡಬೇಕು ಅಂದ್ಕೊಂಡಿದ್ರಿ, ಔಟ್ ಆಫ್ ಕಂಟ್ರಿ ಹೋಗಬೇಕು ಅಂದ್ಕೊಂಡಿದ್ರಿ, ಹಾಗೆ ಏನೆಲ್ಲ ಕನಸುಗಳನ್ನು ಕಟ್ಟಿದ್ರಿ, ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕಾಗಿರ್ಬೋದು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅನ್ನೋದಾಗಿರ್ಬೋದು, ಅಥವಾ ಯಾರನ್ನೋ ಬಹಳಷ್ಟು ಜನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ 3 ತಿಂಗಳ ಒಳಗಡೆ ಮೀಟ್ ಮಾಡುವಂತಹ ಸಾಧ್ಯತೆ, ಬಹಳಷ್ಟು ದೂರ ಇದ್ದಂತಹ ಫ್ರೆಂಡ್ಸ್ಗಳನ್ನು ಮೀಟ್ ಆಗುವಂಥದ್ದು, ಬಹಳಷ್ಟು ಜನ ನಿಮ್ಮನ್ನು ನೆನಪು ಮಾಡಿಕೊಳ್ಳುವಂಥದ್ದು, ನಿಮ್ಮ ವಿಚಾರವಾಗಿ ಏನಾದರೂ ತಪ್ಪು ತಿಳ್ಕೊಂಡು ದೂರ ಆಗಿದ್ದರೆ ನಿಮ್ಮ ಪ್ರೊಫೈಲ್ಗಳನ್ನು ನೋಡುವಂಥದ್ದು, ನಿಮ್ಮ ಬಗ್ಗೆ ನಿಮ್ಮ ವಿಚಾರವಾಗಿ ಒಳ್ಳೆ ಮಾತುಗಳನ್ನು ಮಾತನಾಡುವಂಥದ್ದು ಇರುತ್ತೆ. ಇಲ್ಲಿ ಕೆಲವ್ರಿಗೆ ನಾನು ಈ ಕಾರ್ಡಲ್ಲಿ ಸಜೆಸ್ಟ್ ಮಾಡೋದು ಏನು ಅಂತ ಹೇಳಿದ್ರೆ, ಮೈಂಡ್ ತುಂಬ ಚಂಚಲ ಆಗುವಂಥದ್ದು, ಅಲ್ಲಿ ಸಂಬಂಧಗಳಲ್ಲಿ ಏನೋ ಹೇಳೋಕ್ಕೋಗಿ ಏನೋ ಹೇಳಿ ನೀವು ನಿಮ್ಮ ಕ್ಯಾರೆಕ್ಟರ್ನ ಬದಲಾಯಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ.
ಸೊ ಹಾಗಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ದೈವಿಕ ಶಕ್ತಿ ಅಂದರೆ ನೀವು ಪೂಜೆ ಮಾಡಿದಂಥದ್ದಾಗಿರ್ಬೋದು ಅಥವಾ ನೀವು ಯಾವುದೋ ಒಂದು ದೈವನ ತುಂಬ ನಂಬಿದರೆ ಏನಿದೆ ಆ ಎನರ್ಜಿ ಬಹಳಷ್ಟು ನಿಮಗೆ ಒಳಿತು ಮಾಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಟ್ರಾವೆಲಿಂಗ್ ಕೂಡ ಇದೆ, ಜರ್ನಿ ಕೂಡ ಇದೆ, ಹಾಗೆ ಆಪರ್ಚುನಿಟೀಸ್ಗಳು ಕೂಡ, ಅವಕಾಶಗಳು ಕೂಡ ಒದಗಿ ಬರುವಂಥದ್ದು. ಬಿಸ್ನೆಸ್ ಭಾಳಷ್ಟು ಡಲ್ಲಾಗಿ ನಡೀತಾ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ನೀವು ನಗಾಡಿಕೊಂಡು ಖುಷಿಯಿಂದನೇ ನೀವು ಅದನ್ನು ಸ್ವೀಕರಿಸ್ಬೇಕಾಗತ್ತೆ. ಏಕೆಂದರೆ ಈಗಿದ್ದ ರೀತಿಯೇ ಮತ್ತು ಮುಂದಕ್ಕೆ ಇರೋದಿಲ್ಲ. ಯಾಕೆಂದರೆ ಭಾಳಷ್ಟು ನಿಮಗೆ ಏನೋ ವ್ಯವಹಾರಗಳಾಗಬೇಕು ಅಂದರೂ ಕೂಡ ಅಲ್ಲೂ ಅಷ್ಟೇ ಭಾಳಷ್ಟು ಪ್ರೀತಿಯಿಂದ, ಸಹನೆಯಿಂದ, ಕರುಣೆಯಿಂದ, ಮಾತೃವಾತ್ಸಲ್ಯದಿಂದ, ಗಂಡು ಮಕ್ಕಳು ನೋಡ್ತಾ ಇರಲಿ ಈ ವಿಡಿಯೋ, ಹೆಣ್ಮಕ್ಳು ನೋಡ್ತಾ ಇರಲಿ, ಮಾತೃವಾತ್ಸಲ್ಯದಿಂದನೇ ಗೆಲ್ಲಬೇಕಾಗತ್ತೆ. ಈ ರೀತಿ ಈಗೋ ಏನಾದರೂ ಮಾಡಿದ್ರೆ ನೀವು ಈ ಸ್ಥಾನಕ್ಕೆ ಕೂರೋದಕ್ಕಾಗೋದಿಲ್ಲ. ನೀವೇನೇ ಇದ್ದರೂ ನಿಮ್ಮ ಹತ್ರ ಇಲ್ದವರ ರೀತಿಯೇ ನೀವು ತೋರಿಸ್ಕೊಂಡು ನಿಮ್ಮಿಂದನೇ ಆಗಿದ್ದು ಹೌದು ಅಂತ ಹೇಳ್ಕೊಂಡು ನೀವು ಶುಗರ್ ಕೋಟಿಂಗ್ ಆಗಿ ಇರಲೇಬೇಕಾಗತ್ತೆ. ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಆ ಪಟ್ಟ ಸಿಟ್ಟು ಬರುವಂಥದ್ದು ಅಥವಾ ಪಟ್ಟ ಏನಾದರೂ ಒಂದು ಕಿರಿಕ್ ಮಾಡುವಂಥ ಸಾಧ್ಯತೆಗಳು ಅಥವಾ ಮೈಂಡ್ ತುಂಬ ಫ್ಲಿಕ್ಚುಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅದನ್ನು ಕಂಟ್ರೋಲ್ನಲ್ಲಿ ನೀವು ತಗೊಳ್ಬೇಕಾಗತ್ತೆ ಅಂತೇಳಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ, ಪ್ರಕೃತಿ ನಿಮಗೆ ಏನು ಸಂದೇಶ ಕೊಡ್ತಾ ಇದೆ ನೋಡೋಣ. ಇಲ್ಲಿ ಪೋಸ್ಟ್ ಬರ್ತಿದೆ, ಪೇ ಅಟೆನ್ಷನ್ ಟು ಯುವರ್ ಫಿನಾನ್ಸ್. ನೀವು ಇವಾಗ ದುಡ್ಡು ಇರಬಹುದು, ನಿಮ್ಮ ಹತ್ರ ಹಣಕಾಸು ಇರ್ಬೋದು, ಏನೇ ಇರಬಹುದು, ಯಾವುದೋ ಒಂದು ಫ್ಯಾಮಿಲಿಗೋಸ್ಕರನೋ ಫ್ರೆಂಡ್ಸಿಗೋಸ್ಕರನೋ ಯಾರಿಗೋ ಗಿಫ್ಟ್ ಕೊಟ್ಟು ನೀವು ಇನ್ಯಾವುದೋ ಒಂದು ತೊಗೊಳ್ತೀರಿ ಅಂತ ಹೇಳಿದ್ರೆ ದಯವಿಟ್ಟು ಮುಂದೆ ಹಣಕಾಸಿನ ವಿಚಾರವಾಗಿ ನೀವು ಭಾಳಷ್ಟು ಸ್ಟ್ರಗಲ್ ಮಾಡಬೇಕಾಗತ್ತೆ. ಸೊ ಹಣಕಾಸು ನಿಮ್ಮ ಹತ್ರ 10 ರೂಪಾಯಿ ಬಂದ್ರೂ ಕೂಡ 1 ರೂಪಾಯಿನ ನೀವು ಉಳಿತಾಯಕ್ಕೆ ಅಂತ ಇಟ್ಕೊಳ್ಬೇಕಾಗತ್ತೆ. ಫಿನಾನ್ಷಿಯಲಿ ಭಾಳಷ್ಟು ಸ್ಟೇಬಲ್ ಆಗಿರೋದಿಲ್ಲ ನೀವು. ಸೊ ಹಾಗಾಗಿ ಫಿನಾನ್ಷಿಯಲಿಯಲ್ಲಿ ನೀವು ಅಟೆನ್ಷನ್ ನೀವು ಒಂದಷ್ಟು ಏನು ಆ ಹಣನ ಕೂಡಿಟ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟರ ಮಟ್ಟಿಗೆ ನೀವು ಒಂದಷ್ಟು ಮುಂದುವರಿಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ. ಫ್ರೈಯಿಂಗ್ ಪ್ಯಾನ್ ಬರ್ತಿದೆ, ಟ್ರಬಲ್ ಅಕ್ಯುಸೇಷನ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಟ್ರಬಲ್ ಅಕ್ಯುಸೇಷನ್ಸ್ ಅಂತ ಹೇಳಿ ಬಂದಿರೋದ್ರಿಂದ ಒಂದಷ್ಟು ಆರೋಪಗಳು ಕೇಳುವಂಥದ್ದು ಆಗಿರಬಹುದು ಅಥವಾ ನೀವು ಮಾಡದಿರುವ ತಪ್ಪುಗಳಿಗೆ ನಿಮಗೆ ಆರೋಪ ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಯಾರಾದರೂ ಏನಾದ್ರು ಗಾಸಿಪ್ಸ್ಗಳನ್ನು ಮಾತಾಡ್ತಾ ಇದ್ರೆ ನೀವು ನ್ಯೂಟ್ಲಾಗಬೇಕಾಗತ್ತೆ. ಯಾರಾದರೂ ಏನಾದರೂ ತಪ್ಪು ಕೆಲಸ ಮಾಡ್ತಾ ಇದ್ರೆ ನ್ಯೂಟ್ಲಾಗಬೇಕಾಗತ್ತೆ. ಸೊ ಇದು ನಿಮಗೆ ಪ್ರಕೃತಿಯಿಂದ ಕೊಡ್ತಾ ಇರುವಂತಹ ಸಂದೇಶ. ಇಲ್ಲಿ ಫನ್ನಲ್ಲಿ ಬರ್ತಾ ಇದೆ, ಪೀರಿಯಡ್ ಆಫ್ ಫ್ರಸ್ಟ್ರೇಷನ್, ಲೆಸನ್ ಟು ಬಿ ಎ ಲರ್ನ್ಡ್. ಈಗ ನಿಮ್ಗೆ ಏನು ಟೆನ್ಷನ್ ಆಗಿದೆ, ಯಾವ ವಿಚಾರದಲ್ಲಿ ಮಾನಸಿಕವಾಗಿ ನೊಂದಿದ್ದೀರಿ, ಕುಗ್ಗಿದ್ದೀರಿ, ಇದರಿಂದ ನೀವು ಒಂದು ಒಳ್ಳೆ ಪಾಠಗಳನ್ನು ಕಲ್ತಿದ್ದೀರಿ. ಯಾರೇ ನಿಮ್ಮಿಂದ ದೂರ ಆಗಿರ್ಬಹುದು, ಏನೇ ಆಗಿರ್ಬೋದು, ನಿಮಗೆ ಟೆನ್ಷನ್ ಕೊಡ್ತಾ ಇರ್ಬೋದು, ಜಗಳಗಳಾಗಿರ್ಬೋದು, ಶತ್ರುಗಳಾಗಿ ನಿಂತಿರ್ಬೋದು, ಇದು ನಿಮಗೆ ಪ್ರಕೃತಿ ಕೊಡ್ತಿರುವಂತಹ ಪಾಠ. ಇದರಿಂದ ನೀವು ಕೂಡ ಪಾಠಗಳನ್ನು ಕಲ್ತಿದ್ದೀರಿ. ಯಾವ ರೀತಿ ಇರಬೇಕು, ಮುಂದೆ ನಾನು ಯಾವ ರೀತಿ ಹೋಗಬೇಕು ಅನ್ನುವಂಥ ಲೆಸನ್ ಅಂತೂ ತುಂಬ ಚೆನ್ನಾಗಿ ಕಲ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ರೂಮ್ ಬರ್ತಿದೆ, ನ್ಯೂ ಹೋಮ್ ನ್ಯೂ ಆಟಿಟ್ಯೂಡ್ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಕೆಲವರು ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಆಬ್ವಿಯಸ್ಲಿ ನೀವು ಮನೆ ಚೇಂಜ್ ಮಾಡ್ತೀರಿ. ನೀವು ಆ್ಯಟಿಟ್ಯೂಡ್ ಅಂತ ಹೇಳಿದ್ರೆ ನಿಮ್ಮ ವರ್ತನೆಗಳು, ನಿಮ್ಮ ಭಾವನೆಗಳು, ನೀವು ಇರುವಂತಹ ರೀತಿಗಳನ್ನು ಕೂಡ ಒಂದಷ್ಟು ಚೇಂಜ್ ಮಾಡ್ಕೊಳ್ತೀರಿ. ಮನೆ ಚೇಂಜ್ ಆಗಿರ್ಬೋದು, ಹೊಸ ಮನೆ ಪ್ರವೇಶ ಆಗಿರಬಹುದು, ಹೊಸ ಮನೆ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ನಿಮಗೆ ಪ್ರಕೃತಿ ಸೂಚನೆ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.